ಇನ್ನು ಕಂದಾಯ ಸಚಿವ ಸ್ಥಾನವನ್ನ ನೀಡುವಂತೆ ನಾನು ಕೇಳಿದ್ದೇನೆ ಅಂತ ಕೃಷ್ಣ ಬೈರೇಗೌಡರು ಮಾತನಾಡಿದ್ದಾರೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮವಾಗಿರುತ್ತೆ ಹೀಗಂತ ಟಿವಿ ನನಗೆ ಸಚಿವಾಕಾಂಕ್ಷಿ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಂದಾಯ ಸಚಿವ ಸ್ಥಾನವನ್ನ ನೀಡುವಂತೆ ಕೇಳಿದ್ದೇನೆ, ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ನೋಡೋಣ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಶಿವರಾಜ್ ಮಾತನಾಡಿಸಿದ್ದಾರೆ. ಅವರನ್ನ ಏನ್ ಹೇಳಿದ್ದಾರೆ ಕೇಳಿ. ಕೃಷ್ಣ ಬೈರೇಗೌಡರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಹಿಂದೆ ನೀವು ಕಂದಾಯ ಸಚಿವರಾಗಿ ದೊಡ್ಡ ಮಟ್ಟದಲ್ಲಿ ರೈತಾಪಿ ವರ್ಗಕ್ಕೆ ದೊಡ್ಡ ಮಟ್ಟದ ಅನುಕೂಲ ಮಾಡಿಕೊಡ್ತೀರಿ. ಒಂದು ಪೋಡಿ ಅಭಿಯಾನ ನಿಜಕ್ಕೂ ಕೂಡ ಯಾರೂ ಊಹೆ ಮಾಡೋಕ್ಕಾಗಲ್ಲ, ಅಷ್ಟು ಮಟ್ಟ ಅನುಕೂಲ ಆಯಿತು. ಈಗ ಹೊಸ ಸಚಿವ ಸಂಪುಟ ಸೇರ್ಪಡೆ ಆಗ್ತಾ ಇದ್ದಾರೆ ಅಂತ ಎಲ್ಲ ಕಡೆಗೆ ಆಗಲೇ ಬರ್ತಾ ಇದೆ. ನಿಮಗೆ ವೆಲ್ಕಮ್. ಜೊತೆಗೆ ನೀವು ಏನು ನಿರೀಕ್ಷೆ ಇಟ್ಕೊಂಡಿದ್ದು ಸರ್? ಈಗ ಒಳ್ಳೆ ಕೆಲಸ ಮಾಡಿ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಹೆಚ್ಚು ಹೆಸರು ಬಂದಂದರೆ ಅದು ಕೃಷ್ಣ ಬೈರೇಗೌಡರು. ನಾವೆಲ್ಲರೂ ಕೂಡ ಆಸನಾಂಬೆ ನಿರ್ವಹಣೆ ಇರ್ಬೋದು, ಪೋಡಿ ಅಭಿಯಾನ ಇರ್ಬೋದು, ಪ್ರತಿಯೊಂದು ಕೂಡ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, 3 ವರ್ಷ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಪಕ್ಷ, ನನ್ನ ಸರ್ಕಾರ, ಮುಖ್ಯಮಂತ್ರಿಗಳು. ಜೀವನದಲ್ಲಿ ಅದೊಂದು ಸೌಭಾಗ್ಯ. ಯಾಕಂದರೆ ಕಂದಾಯ ಇಲಾಖೆ ಪ್ರತಿಯೊಬ್ಬ ಜನರ ಜೊತೆಗೂ ಒಂದಲ್ಲ ಒಂದು ರೀತಿ ಸಂಪರ್ಕ ಇರೋ ಇಲಾಖೆ. ಅಲ್ಲಿ ಏನೋ ಒಂದಷ್ಟು ಕೆಲಸ ಮಾಡಿದರೆ ತುಂಬ ಜನಕ್ಕೆ ನಾವು ತಲುಪ್ಬೋದು ಅಂಥ ಒಂದು ಅವಕಾಶ ನನಗೆ ಕೊಟ್ಟಿದ್ದರು. ಜೊತೆಗೆ 3 ವರ್ಷದಲ್ಲಿ ಸಾಕಷ್ಟು ಬದಲಾವಣೆ ಮಾಡಿದ್ದೀವಿ ಕಂದಾಯ ಇಲಾಖೆಯಲ್ಲಿ ಅಂತ ನಾನು ನಂಬಿದ್ದೇನೆ. ಅಲ್ಲಿ ಬದಲಾವಣೆ ಮಾಡೋದೇ ಕಷ್ಟ, ಬಹಳ ಹದಗೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಂಥದ್ದು. ಆದರೆ ಎಲ್ಲ ಸಿಬ್ಬಂದಿ ನನ್ನ ಜೊತೆಗೆ ಸಹಕಾರ ಕೊಟ್ಟರು, ಸರ್ಕಾರದಲ್ಲಿ ಸಹಕಾರ ಇತ್ತು. ಸಾಕಷ್ಟು ಬದಲಾವಣೆ ಮಾಡಿ ಹೇಳಕ್ಕೆ ಹೋದರೆ ದೊಡ್ಡ ಲಿಸ್ಟೇ ಆಗುತ್ತೆ. ಎಲ್ಲ ವಿಷಯಗಳಲ್ಲೂ ಕೂಡ ಒಂದು ಮೌನ ಕ್ರಾಂತಿಯನ್ನು ಮಾಡಿದ್ದೇವೆ. ಜನರ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡಿಕೊಡುವಂಥ ಪರಿವರ್ತನೆ ತಂದಿದ್ದೇವೆ. ಮತ್ತು ಅಧಿಕಾರಿಗಳ ನಡವಳಿಕೆಯಲ್ಲೂ ಕೂಡ ಒಂದು ಪರಿವರ್ತನೆಯನ್ನು ತಂದಿದ್ದೇವೆ, ಅದು ಬಹಳ ಮುಖ್ಯ. ಮತ್ತು ಸಿಸ್ಟಮ್ ಬಿಲ್ಡ್ ಮಾಡಿದ್ದೇವೆ. ಸೊ 50 ವರ್ಷದಿಂದ ಆಗದೇ ಇದ್ದಂಥ ಅನೇಕ ಕೆಲಸಗಳನ್ನು ಜನಗಳಿಗೆ ಮಾಡಿಕೊಟ್ಟಿದ್ದೀವಿ ಅನ್ನೋ ಸಾರ್ಥಕ ಸಮಾಧಾನ ಸಂತೋಷ ನನಗೆ ಇದೆ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದವರಿಗೆ ಇಷ್ಟೇ ನಾನು ಮನವಿ ಮಾಡಿರೋದು. ನನ್ನನ್ನು ಮಂತ್ರಿ ಮಾಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಿದ್ದು. ಯಾವತ್ತೂ ನನಗೆ ಎಲ್ಲ ಅವಕಾಶ ಪಕ್ಷ ನನಗೆ ಕೊಟ್ಟಿದೆ. ಈ ಬಾರಿ ಏನಾದರೂ ಕೊಟ್ಟರೆ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಒಂದೇ ಮಾತು ಕೇಳಿದ್ದೇನೆ. ಮಂತ್ರಿ ಮಾಡೋದು ಮಾಡಿ ಅಂತಲೂ ಕೇಳಿಲ್ಲ, ನಾನು ಏನೂ ಹೇಳಿಲ್ಲ. ಅದು ಪಕ್ಷಕ್ಕೆ ಬಿಟ್ಟಂಥ ತೀರ್ಮಾನ. ಮಾಡಿದರೆ ಕಂದಾಯ ಇಲಾಖೆಯಲ್ಲಿ, ಯಾಕೆಂದರೆ ತುಂಬ ಕೆಲಸ ಕಷ್ಟಪಟ್ಟು ಸ್ಟಾರ್ಟ್ ಮಾಡಿ ಅರ್ಧ ಆಗಿದೆ. ಯಾಕಂದರೆ ಇದನ್ನು ಕಂದಾಯ ಇಲಾಖೆಯಲ್ಲಿ ಸಬ್ಜೆಕ್ಟ್ ಅರ್ಥ ಮಾಡಿಕೊಂಡು ಅದಕ್ಕೆ ಸಲ್ಯೂಷನ್ನು ಪರಿಹಾರ ಹುಡುಕಿ ಪರಿಹಾರನ ಸಿಸ್ಟಮ್ ಒಳಗಡೆ ತೊಗೊಂಡು ಬಂದು ಇಂಪ್ಲಿಮೆಂಟ್ ಮಾಡೋದೇ ಸಾಹಸ. ಅದೆಲ್ಲ ಮಾಡಿದ್ದೀವಿ. ಈಗ ಅರ್ಧ ಕೆಲಸನೂ ಆಗಿದೆ, ಇನ್ನು ಅರ್ಧ ಬಾಕಿ ಇದೆ. ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದೇನೆ. ಏನು ಮಂತ್ರಿ ಮಾಡಿದರೆ, ಮಾಡಲೇಬೇಕಂತೇನಿಲ್ಲ, ಮಾಡಿದರೆ ಆ ಇಲಾಖೆ ಕೆಲಸ ಕಂಪ್ಲೀಟ್ ಮಾಡೋದಕ್ಕೆ ಅವಕಾಶ ಕೊಡಿ. ಸಚಿವ ಸಂಪುಟಕ್ಕೆ ಕೃಷ್ಣ ಬೈರೇಗೌಡರ ಅನುಭವ ತುಂಬ ಮುಖ್ಯ, ಅದು ಆಗು ಕೊಡುತ್ತಾ. ಜೊತೆಗೆ ಈಗಾಗಲೇ ಕಂದಾಯ ಇಲಾಖೆಯಲ್ಲಿ ನೀವು ಹೇಳಿದಾಗ ಸಾಕಷ್ಟು ಬದಲಾವಣೆ ಆಗಿದೆ ಸರ್. ಎಷ್ಟೋ ಜನಕ್ಕೆ ಒಂದಷ್ಟು ಜನ ಮಂದಗತಿ ಅಧಿಕಾರಿಗಳಿಗೆ ಚಾಟಿ ಬೀಸಿ ಒಂದಷ್ಟು ತಿದ್ದುಪಡಿ ಮಾಡಿ ನಿಜಕ್ಕೂ ಕೂಡ ಇವತ್ತೇನನ್ನ ಒಂದು ಸರ್ಕಾರದಲ್ಲಿ ಒಂದು ಹೆಸರು ಬಂತು ಅಂದರೆ ಕೃಷ್ಣ ಬೈರೇಗೌಡ ಕಂದಾಯ ಇಲಾಖೆ ಅಂತಿದೆ. ಅದನ್ನು ಮುಂದುವರಿಸಿದ್ರೆ ನಿಜಕ್ಕೂ ಎಲ್ಲೋ ಒಂದು ಕಡೆ ಇನ್ನು 2 ವರ್ಷದಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ ಅನ್ನೋ ನಿರೀಕ್ಷೆ ಜನರದ್ದು. ಇಲ್ಲ, ನಂದು ಅದೇ ಇದೆ. ಯಾಕಂದರೆ ಈಗ ಸುಮಾರು ಕೆಲವು ಕೆಲಸ ಕಂಪ್ಲೀಟ್ ಆಗಿದೆ, ಆದರೆ ಇನ್ನು ಕೆಲವು ಕೆಲಸ ಇನ್ನೂ ಬೇಕಾಗಿದೆ. ಇನ್ನೂ 1 ವರ್ಷ ಆಗುವಷ್ಟು, ಕನಿಷ್ಠ ನಾವು ಹಾಕ್ಕೊಂಡಿರೋ ಪ್ಲ್ಯಾನ್ಗಳೇ ಇನ್ನೂ 1 ವರ್ಷಕ್ಕೆ ಆಗುವಷ್ಟು ಆನ್ಗೋಯಿಂಗು ಕೆಲಸಗಳು ಇದ್ದಾವೆ. ಮತ್ತು ಕೆಲಸ ಅಂದರೆ ಏನು, ಇವೆಲ್ಲ ಜನಗಳ ಕೆಲಸ, ನಮ್ಮ ಕೆಲಸ ಅಲ್ಲ. ಸೊ ಎಲ್ಲ ಒಂದು ಕಡೆ ಅದನ್ನು ಕಂಪ್ಲೀಟ್ ಮಾಡಿದರೆ ಇನ್ನೊಂದಷ್ಟು ಸಾರ್ಥಕತೆ ಆಗತ್ತೆ ಅಂತ ನಾನು ಕೂಡ ನಂಬಿದ್ದೇನೆ. ಅದೇ ಕಾರಣಕ್ಕೆ ಕೊಟ್ಟರೆ ಆ ಇಲಾಖೆ ಕೊಡಿ ಅಂತ ನಾನು ಕೇಳಿದ್ದೇನೆ. ಬಟ್ ಅಲ್ಟಿಮೇಟ್ಲಿ ತೀರ್ಮಾನ ಪಕ್ಷಕ್ಕೆ ಬಿಟ್ಟಿದ್ದು. ಅವ್ರು ಯಾವ ಜವಾಬ್ದಾರಿ ಕೊಟ್ಟರು ನಾವು ಮಾಡಬೇಕಾಗತ್ತೆ. ಬಟ್ ಏನಾದರೂ ಚಾಯ್ಸ್ ಅಂತ ಬಂದರೆ ಈ ರೀತಿಯಾಗಿ ನಮ್ಮ ಅಭಿಪ್ರಾಯ ಹೇಳಿದ್ದೇನೆ. ಕಂದಾಯ ಹೊರತುಪಡಿಸಿದ್ರೆ ಬೇರೆ ಯಾವ್ದು ಕೊಟ್ಟರು ನಿರ್ವಹಣೆ ಮಾಡೋಕ್ಕೆ ಅದು ಪಕ್ಷಕ್ಕೆ ಬಿಟ್ಟಿದ್ದು. ನಿಮ್ಮ ಇಚ್ಛೆ ಸರ್, ತುಂಬ ಅನುಭವ ಇರುವಂಥವ್ರು. ಇಲ್ಲ, ಅದು ನೋಡಿ, ಇಲ್ಲಿವರೆಗೂ ಪಾರ್ಟಿನವರೇ ನನಗೆ ಫಸ್ಟು ಕೃಷಿ ಮಂತ್ರಿ ಮಾಡಿದರು, ಆಮೇಲೆ RDPR ಲಾ ಆ್ಯಂಡ್ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಾಡಿದರು, ಆಮೇಲೆ ರೆವಿನ್ಯೂ. ಈ 3 ನಾನು ಕೇಳಿದ್ದಲ್ಲ, ಪಾರ್ಟಿ ಕೊಟ್ಟಿದ್ದನ್ನು ನಾವು ಮಾಡಿದ್ದೇವೆ. ಇವತ್ತು ಏನಂದರೆ ಅರ್ಧಂಬರ್ಧ ಕೆಲಸ ಆಗಿದೆ ಅಂತ ಕೇಳಿದ್ದೀವಿ, ಬಿಟ್ಟರೆ ಬೇರೆ ಇನ್ನೇನೂ ಉದ್ದೇಶ ಇಲ್ಲ. ಇದು ಅದು ಅಂತಲ್ಲ, ಪಕ್ಷಕ್ಕೆ ಬಿಟ್ಟಿದ್ದು. ಅವರು ಏನೇ ಕೊಟ್ಟರು ನಾವು ಸಂತೋಷದಿಂದ ಸ್ವೀಕಾರ ಮಾಡ್ತೇವೆ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಇದಿಷ್ಟು
ಕೃಷ್ಣ ಬೈರೇಗೌಡವರ ಮಾತು. ಈಗಾಗಲೇ ಕಂದಾಯ ಸಚಿವರಾಗಿ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದೀವಿ. ಈಗಲೂ ಕೂಡ ಅದನ್ನೇ ಕೇಳ್ತಾ ಇದ್ದೀವಿ. ಯಾಕಂದರೆ ಅರ್ಧಂಬರ್ಧ ಒಂದಷ್ಟು ಕೆಲಸಗಳು ಬಾಕಿ ಇದ್ದಾವೆ. ಅದನ್ನು ತುಂಬ ಆಳವಾಗಿ ತಿಳ್ಕೊಂಡು ಈಗ ಅದನ್ನು ಮುಂದುವರಿಸ್ತಾ ಇದ್ವಿ. ಹೀಗಾಗಿ ಕಂದಾಯ ಸಚಿವ ಸ್ಥಾನ ಕೊಟ್ಟರೆ ಒಳ್ಳೆಯದು. ಅದು ಹೊರತುಪಡಿಸಿದ ಯಾವುದು ಕೊಟ್ಟರೂ ಕೂಡ ನಮ್ಮ ಅನುಭವನ ಹಂಚ್ಕೊಳ್ಳೋಕ್ಕೆ ನಾವು ಸಿದ್ಧರಿದ್ದೀವಿ. ಸಿದ್ದರಾಮಯ್ಯವರ ನಡೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಹೊಸ ಹುರುಪು ಮುಂದಿನ ಚುನಾವಣೆಯಲ್ಲಿ ಕೂಡ ನಾವು ಜೈಬೇರಿ ಬಾರ್ಚು ಅನ್ನೋ ಭರವಸೆ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.